ನಮಸ್ಕಾರ. ಇಂದು ಸಂತೋಷ್ ಎಸ್ ಲಾಡ್ ಕರ್ನಾಟಕ ಘನ ಸರ್ಕಾರದ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಎಸ್ ಲಾಡ್ ದಾದಾರವರ 51ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇಂದು 51ನೇ ಹುಟ್ಟುಹಬ್ಬದ ಅಂಗವಾಗಿ ಹೊಸಪೇಟೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಇಂದು ರಂಗೋಲಿಯಲ್ಲಿ ಸಂತೋಷ್ ಲಾಡ್ ದಾದಾರವರ ಭಾವಚಿತ್ರವನ್ನ 100x100 ಅಳತೆಯ ಒಂದು ಜಾಗದಲ್ಲಿ ಬಹಳ ಬೃಹತ್ ಗಾತ್ರದ ಒಂದು ಸಂತೋಷ್ ಲಾಡ್ ಅವರ ಭಾವಚಿತ್ರನ ಅನಾವರಣಗೊಳ್ಳಲಿದೆ. ಇದು ಸಿದ್ದು ಹಳ್ಳೇಗೌಡರವರ ನೇತೃತ್ವದಲ್ಲಿ ನಡೀಬೇಕಾದಂತಹ ಕಾರ್ಯಕ್ರಮ. ಸಿದ್ದು ಹಳ್ಳೇಗೌಡರವರು ದೆಹಲಿಯಲ್ಲಿ ಇರುವ ಕಾರಣಕ್ಕೆ, ಅವರು ಬರಲಾರದ ಕಾರಣಕ್ಕೆ ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಅವರು ಅನೇಕ ರೀತಿಯಲ್ಲಿ ಇಂಥ ಸಮಾಜ ಸೇವೆ ಮಾಡ್ತಾನೆ ಇರ್ತವೆ. ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಅಂಗವಾಗಿ ದೇವರು ಆರೋಗ್ಯ ಆಯುಷ್ ಕೊಟ್ಟು ಇನ್ನು ಉನ್ನತ ಮಟ್ಟದಲ್ಲಿ ಉನ್ನತ ಪದವಿಗಳಲ್ಲಿ ಪಡೀಲಿ ಅಂತ ಹೇಳಿ ಆಶಿಸುತ್ತಾ, ಸಿದ್ದು ಹಳ್ಳೇಗೌಡರವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೊಸಪೇಟೆಯ ಕಲಾವಿದರಿಗೆ ಇದನ್ನ ಕೊಟ್ಟು ಅನೇಕ ಒಂದು ಕ್ವಿಂಟಲಕ್ಕೂ ಹೆಚ್ಚು ರಂಗೋಲಿಯಲ್ಲಿ ಈ ಒಂದು ಚಿತ್ರವನ್ನು ಬಿಡಿಸಲಾಗಿದೆ. ಸಂಪೂರ್ಣವಾಗಿ ವಿವಿಧ ರೀತಿಯ ಬಣ್ಣದ ರಂಗೋಲಿಯಲ್ಲಿನೇ ಸಂತೋಷ್ ಲಾಡ್ ದಾದಾರವರ ಭಾವಚಿತ್ರ ಮೂಡಿ ಬಂದಿದೆ. ಹಾಗಾಗಿ ಇದು ವಿಶೇಷವಾಗಿ ಇರತಕ್ಕಂತ ಒಂದು ಚಿತ್ರವಾಗಿರ್ತದೆ. ಕಲಾವಿದರು ಭಾಗವಹಿಸಿದ್ರು, ಎಷ್ಟು ತಾಸು ಇದನ್ನು ಮಾಡ್ಲಿಕ್ಕೆ ಒಂದು 7 ಜನ ಕಲಾವಿದರು ಇದನ್ನ ಚಿತ್ರವನ್ನ ಬಿಡಿಸಿದ್ದಾರೆ. ಒಂದು 14 ತಾಸುಗಳ ಕಾಲಾವಧಿಯನ್ನ ನಿರಂತರವಾಗಿ ತೆಗೆದುಕೊಂಡು ಈ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ಸರ್. ಇಂದು ಸಂತೋಷ್ ಲಾಡ್ ದಾದಾರವರ ಹುಟ್ಟುಹಬ್ಬದ ಅಂಗವಾಗಿ ಹೊಸಪೇಟೆಯಲ್ಲಿ ನಮ್ಮ ಜಿಲ್ಲಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ. ಎಷ್ಟು ದಿವಸ ಇರುತ್ತೋ, ಎಲ್ಲಿ ಅರೇಂಜ್ ಮಾಡಿದ್ರಿ, ಯಾವಾಗ ಎಲ್ಲಿ ಮಟ್ಟ ನೋಡ್ಬೋದು, ಬರಬಹುದು? ಇಂದು ಸಂಜೆ 6 ಗಂಟೆವರೆಗೂ ಕೂಡ ನಿರಂತರವಾಗಿ ಇದನ್ನ ನೋಡಬಹುದು.